Hi everybody, how are you all? How was the holidays, vacations? How is your family? How is the handwriting? How this pen looks like? So, why am I using how? Because to know how the work or how the situation happening, how was it, how is it, how maybe is it? Okay, I mean to know the manner of each and everything, especially in actions, what we have to do, what will be happening. To know the manner means the way how the things are happening. Particularly to know those kinds of the things, today's video clearly make you too confident with the concept of basics about the adverb. ಏನು ಹೇಳೋದಂದ್ರೆ is also, which also an adverb is also a word using to modify a verb. What does it mean? An adverb is also a word ಅಂದರೆ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಇದು ಕೂಡ ಒಂದು ಪದ ಅಂತ ಯಾಕೆ ಬಳಸಿದ್ದೀವಿ ಇಲ್ಲಿ ಅಂತಂದ್ರೆ, ಕೆಲವರು ಈಗ ಆಲ್ರೆಡಿ ನಮ್ಮ ಶಾರ್ಟ್ ವಿಡಿಯೋಗಳಲ್ಲಿ ಫ್ರೇಸ್ ಬಗ್ಗೆ, ವರ್ಡ್ ಬಗ್ಗೆ ಮತ್ತು ಸೆಂಟೆನ್ಸ್ ಬಗ್ಗೆ ಶಾರ್ಟ್ ವಿಡಿಯೋಗಳು ಮಾಡಾಕಿದ್ದೀವಿ. ಹಾಗೆ ಆ ಫ್ರೇಸ್ ಆಗಲಿ ಸೆಂಟೆನ್ಸ್ ಆಗಲಿ ಅವು ಸಿಂಗಲ್ ವರ್ಡ್ ಏನಲ್ಲ. ಹಾಗೆ ಇದನ್ನು ಕನ್ಫ್ಯೂಸ್ ಮಾಡ್ಕೋಬಾರ್ದು ಅಂತೇಳಿ ಈಸ್ ಆಲ್ಸೋ ಎ ವರ್ಡ್ ಅಂತ ಹೇಳಿದ್ದೀವಿ. ಯಾವುದು? ಆನ್ ಅಡ್ವರ್ಬ್ ಈಸ್ ಆಲ್ಸೋ ಎ ವರ್ಡ್. ಇದು ಕೂಡ ಒಂದು ಪದವಾಗಿದೆ. ಯಾವುದರಲ್ಲಿ? ಅಮಾಂಗ್ ದ 8 ಪಾರ್ಟ್ಸ್ ಆಫ್ ದ ಸ್ಪೀಚಲ್ಲಿ ಇದು ಕೂಡ ಒಂದು ಪದ. ಏನಕ್ಕಾಗಿ ಬಳಸ್ತೀವಿ ಅಂದರೆ ಈಸ್ ಯೂಸಿಂಗ್ ಟು ಮಾಡಿಫೈ ಮೀನ್ಸ್ ಟು ಕ್ವಾಲಿಫೈ. ಏನನ್ನ? ಈ ವರ್ಬನ್ನು ಮಾಡಿಫೈ ಮಾಡಲಿಕ್ಕೆ, ಅಲ್ಲದೆ ಆ್ಯನ್ ಅಬ್ಜೆಕ್ಟಿವ್ನ ಕೂಡ ಮಾಡಿಫೈ ಮಾಡುತ್ತೆ, ಅಥವಾ ಅನದರ್ ಅಡ್ವರ್ಬ್ ಮತ್ತೊಂದು ಅಡ್ವರ್ಬನ್ನು ಇದು ಮಾಡಿಫೈನ ಮಾಡುವಂಥ ಕೆಲಸಕ್ಕಾಗಿ ಬಳಸ್ತೀವಿ. ಸೊ ಮಾಡಿಫೈ ಅಂದರೆ ಏನು? ಮಾಡಿಫೈ ಅಂದರೆ ಕ್ವಾಲಿಫೈ ಮಾಡುತ್ತೆ. ಇದು ಅಂದರೆ ಇಟ್ ಕ್ವಾಲಿಫೈಸ್ ದ ಮ್ಯಾನರ್. ಮ್ಯಾನರ್ ಅಂದ್ರೆ ಏನು? ದ ವೇ ಆಫ್ ಪ್ರೊಸೆಸಿಂಗ್, ದ ವೇ ಆಫ್ ಹ್ಯಾಪನಿಂಗ್, ಹೇಗೆ ಆಗ್ತಿದೆ, ಹೇಗೆ ನಡೀತಿತ್ತು, ಹೇಗೆ ನಡೆಯಲಿದೆ ಅನ್ನುವಂಥದ್ದನ್ನು ಮ್ಯಾನರನ್ನು ತಿಳಿಸುವಂಥದ್ದು. ಯಾವುದರ ಮ್ಯಾನರನ್ನು ತೋರಿಸ್ತದೆ ಅಂದರೆ ದ ವರ್ಬ್ ಆ್ಯಸ್ ವೆಲ್ ಆಸ್ ಅನದರ್ ಅಡ್ವರ್ಬ್. ಒಂದು ವರ್ಬ್ನ ಅಂದರೆ ವರ್ಬ್ ಅಂದರೆ ಕ್ರಿಯಾಪದ ಅಂತ ಎಲ್ರಿಗೂ ಗೊತ್ತಿದೆ, ಅಥವಾ ಇನ್ನೊಂದು ಅಡ್ವರ್ಬ್, ಇನ್ನೊಂದು ಕ್ರಿಯಾ ವಿಶೇಷಣ. ಅಡ್ವರ್ಬ್ ಅಂದರೆ ಆ್ಯಡ್ ಟು ದ ವರ್ಬ್ ಕಾಲ್ಡ್ ಆಸ್ ಅಡ್ವರ್ಬ್ ಅಂದರೆ ಕ್ರಿಯಾಪದಕ್ಕೆ ಹೆಚ್ಚಿನ ವಿಶೇಷತೆಯನ್ನು ತೋರಿಸುವಂಥದ್ದಾಗಿರುತ್ತೆ. ಇಟ್ ಮೀನ್ಸ್ ಇನ್ ಸಿಂಪಲ್ ಇಟ್ ಗಿವ್ಸ್ ದ ಎಕ್ಸ್ಟ್ರಾ ಮೀನಿಂಗ್ ಟು ದ ಆ್ಯಕ್ಷನ್, ಹೌ ಆ್ಯಕ್ಚುವಲ್ ಹ್ಯಾಪನ್ಸ್. ಕೆಲಸ ಹೇಗೆ ನಡೀತಿದೆ, ಹೇಗೆ ನಡಿಬೇಕಾಗಿದೆ, ಹೇಗೆ ನಡೆದಿತ್ತು, ಹೇಗೆ ಮಾಡ್ತಿದ್ದೀವಿ, ಹೇಗಿತ್ತು, ಅದರ ಮ್ಯಾನರ್ ಅಂದ್ರೆ ಅದರ ಸ್ವರೂಪ, ರೀತಿ ನೀತಿ ಹೇಗಿತ್ತು ಅನ್ನುವಂಥದ್ದನ್ನು ತೋರಿಸ್ಲಿಕ್ಕೆ ಅಂತ ನಾವು ಕೆಲವಾರು ವರ್ಡ್ಗಳನ್ನ ಬಳಸ್ತಾ ಇರ್ತೀವಿ. ಆ ವರ್ಡ್ಸನ್ನೇ ನಾವು ಅಡ್ವರ್ಬ್ಸ್ ಅಂತ ಕರಿತೀವಿ. ನಾವು ತಿಳ್ಕೊಂಡಾಗೆ ಅಡ್ಜೆಕ್ಟಿವ್ಸು ಈ ನೌನ್ಗಳನ್ನು ಅಥವಾ ಪ್ರನೌನನ್ನು ಕ್ವಾಲಿಫೈ ಮಾಡಿದ್ರೆ, ಡಿಸ್ಕ್ರೈಬ್ ಮಾಡಿದ್ರೆ, ಈ ಅಡ್ವರ್ಬ್ಸ್ ಏನು ಮಾಡ್ತದೆ ಅಂದರೆ ಈ ವರ್ಬ್ಸನ್ನು ಕ್ವಾಲಿಫೈ ಮಾಡ್ತದೆ. ದಿಸ್ ಟ್ರೈ ಟು ಗಿವ್ಸ್ ದ ಮೀನಿಂಗ್, ಎಕ್ಸ್ಟ್ರಾ ಮೀನಿಂಗ್ ಟುವರ್ಡ್ಸ್ ದ ವರ್ಬ್. Through examples, if we go to understand more, as like this, we learn English easily. We learn English easily. In this lesson, the last words in this line, the last word easily is underlined. Why? Because in this particular sentence, the word easily shows how we learn English. ಇಂಗ್ಲೀಷ್ನ ಹೇಗೆ ಕಲಿತಾ ಇದ್ದೀವಿ? ಇಲ್ಲಿ ಕಾಂಪ್ಲೆಕ್ಸ್ ಮಾಡ್ಕೊಂಡಿದ್ದೀವ, ಇಲ್ಲ ಸ್ಲೋಲಿ ಕಲಿತಾ ಇದ್ದೀವ, ಫಾಸ್ಟ್ಲಿ ಕಲಿತಾ ಇದ್ದೀವ ಅನ್ನೋದನ್ನು ತೋರಿಸುತ್ತೆ. ಅಂದರೆ ಈ ಅರ್ನ್ ಅನ್ನೋದು ಕ್ರಿಯೆ ಅಂದರೆ ಆ್ಯಕ್ಷನ್ ನೋಡು ಹೇಗೆ ನಡೀತಿದೆ ಅನ್ನೋದನ್ನು ತೋರಿಸುತ್ತೆ. ಇಫ್ ವಿ ಗೋ ಟು ನೆಕ್ಸ್ಟ್ ಸೆಂಟೆನ್ಸ್, ಸೆಕೆಂಡ್ ಸೆಂಟೆನ್ಸಲ್ಲಿ ಯು ರನ್ ಫಾಸ್ಟ್ಲಿ, ನೀನು ವೇಗವಾಗಿ ಓಡ್ತೀಯಾ. ಹೌ ಡು ಯು ರನ್ ಅಂದರೆ ಯು ರನ್ ಫಾಸ್ಟ್ಲಿ. ಡು ಯು ನೋ ಹೌ ಡು ಯು ರನ್? ಯು ರನ್ ಫಾಸ್ಟ್ಲಿ. ನೀನು ಹೇಗೆ ಓಡ್ತೀಯ ಗೊತ್ತಾ? ವೇಗವಾಗಿ ಓಡ್ತೀಯ ಅಂತ. ಇಲ್ಲಿ ಪರ್ಟಿಕ್ಯುಲರ್ ಲಾಸ್ಟ್ ನೆಕ್ಸ್ಟ್, ಶಿ ಡ್ಯಾನ್ಸಸ್ ಬ್ಯೂಟಿಫುಲಿ. ಶಿ ಡ್ಯಾನ್ಸಸ್ ಬ್ಯೂಟಿಫುಲಿ ಅಂದರೆ ಅವಳು ಬ್ಯೂಟಿಫುಲ್ ಆಗಿ ಅಂದರೆ ಸುಂದರವಾಗಿ ಡ್ಯಾನ್ಸ್ ಮಾಡ್ತಾಳೆ. ಡ್ಯಾನ್ಸಸ್ ಅನ್ನೋದು ಇಲ್ಲಿ ವರ್ಬ್ ಆದರೆ,
ಈ ವರ್ಬು ಹೇಗೆ ನಡೀತಿದೆ ಅನ್ನೋದನ್ನು ಇಲ್ಲಿ ಬ್ಯೂಟಿಫುಲ್ಲಿ ಅನ್ನುವಂಥ ವರ್ಡು ಅದನ್ನು ಕ್ವಾಲಿಫೈ ಮಾಡಿ ಮಾಡಿಫೈ ಮಾಡಿ ತೋರಿಸ್ತದೆ. ನೆಕ್ಸ್ಟ್ ಸೆಂಟೆನ್ಸ್, ದೇ ಸ್ಯಾಂಗ್ ಮೆಲೋಡಿಯಸ್ಲಿ. ದೇನ್ ಸೊ ಮೇ ಬಿ ಯಾರಾದರೂ ಆಗಿರಲಿ, ದೇ ಸ್ಯಾಂಗ್ ಮೆಲೋಡಿಯಸ್ಲಿ. ಅವರು ಸ್ಯಾಂಗ್ ಹಾಡಿದರು, ಮೆಲೋಡಿಯಸ್ಲಿ ಅಂದರೆ ಮೆಲೋಡಿಯಸ್ ತುಂಬ ಸುಮಧುರವಾಗಿ ಇಂಪಾಗಿ ಹಾಡಿದರು. ಅಂದರೆ ಇಲ್ಲಿ ಸ್ಯಾಂಗ್ ಅನ್ನೋದು ಪಾಸ್ಟ್ ಟೆನ್ಸಲ್ಲಿದೆ ವರ್ಬು. ಈ ಮೆಲೋಡಿಯಸ್ಲಿ ಅನ್ನುವಂಥದ್ದು ಹೇಗೆ ಹಾಡಿದರು ಅವರು ಅನ್ನೋದನ್ನು ತೋರಿಸುತ್ತೆ, ಅಂದರೆ ಕ್ವಾಲಿಫೈ ಮಾಡುತ್ತೆ. ನೆಕ್ಸ್ಟ್ ಸೆಂಟೆನ್ಸ್, ಹಿ ವೆಂಟ್ ಹೋಮ್. ಅವನು ಮನೆಗೆ ಹೋದ ಅಥವಾ ಅವನು ಹೋದ ಮನೆಗೆ. ಇಲ್ಲಿ ಹೋಮ್ ಅನ್ನೋದು ನಾಟ್ ಓನ್ಲಿ ನೌನ್. ಇನ್ ದಿಸ್ ಕೈಂಡ್ ಆಫ್ ದ ಸೆಂಟೆನ್ಸಸ್ ಇಟ್ ಕುಡ್ ಬಿ ವಾಟ್ ಅಡ್ವರ್ಬ್ ಆಗಿ ಕೆಲಸ ಮಾಡುತ್ತೆ. ಅಂದರೆ ವೆಂಟ್ ಅನ್ನೋದು ನಮಗೆ ವರ್ಬು, ಅದರ ನಂತರದಲ್ಲಿ ಬಳಸುವಂಥ ಈ ವರ್ಡ್ಗೆ ನಾವು ಅಂದರೆ ನೇಮಿಂಗ್ ವರ್ಡ್ ಆಗಿದ್ದು ಕೂಡ ಅಡ್ವರ್ಬ್ ಆಗಿ ಆಕ್ಟ್ಸ್ ಇಯರ್ ಅಡ್ವರ್ಬ್ ಆಗಿ ಕೆಲಸ ಮಾಡುತ್ತೆ. ಇಲ್ಲಿ ನೆಕ್ಸ್ಟ್ ಸೆಂಟೆನ್ಸ್ ಹೋದರೆ, ಐ ಹ್ಯಾಡ್ ಡನ್ ಇಟ್ ನೀಟ್ಲಿ. ನಾನು ಇದನ್ನು ಮಾಡಿ ಮುಗಿಸಿದೆ. ಹೇಗೆ? ನೀಟ್ಲಿ. ಅದರ ಕ್ವಶನ್ ಕೇಳಿದ್ರೆ ಯಾರಾದರೂ ಬಂದು ಹೌ ಹ್ಯಾಡ್ ಯು ಡನ್ ಇಟ್, ಇದನ್ನು ಹೇಗೆ ಮಾಡಿದೆ ಅಂತ ಕೇಳಿದ್ರೆ ಐ ಹ್ಯಾಡ್ ಡನ್ ಇಟ್ ನೀಟ್ಲಿ. ನಾನು ಇದನ್ನು ನೀಟಾಗಿ ಮಾಡಿದೆ, ಅಚ್ಚುಕಟ್ಟಾಗಿ ಮಾಡಿದೆ. ಸೊ ನೀಟ್ಲಿ ಅನ್ನೋದು ಅಂಡರ್ಲೈನ್ ಮಾಡಿದ್ದೀವಿ. ಅಂದರೆ ಈ ಡನ್ ಅನ್ನೋದನ್ನು ಹೇಗೆ ಡನ್ ಆಯಿತು, ನೀಟ್ಲಿ, ಕಂಪ್ಲೀಟ್ಲಿ ಅಂತ ಕರಿಬೋದು. ಕೆಲವೊಮ್ಮೆ ವೆಲ್ ಡನ್ ಮೈ ಬಾಯ್ ಅಂತೀವಿ, ವೆಲ್ ಡನ್ RCB ಅಂತ ಕರಿತೀವಿ. ಏನೋ ಚೆನ್ನಾಗಿ ಮಾಡಿದ್ರೆ ವೆಲ್ ಡನ್ ಬಾಯ್, ವೆಲ್ ಡನ್ ಮೈ ಬಾಯ್ ಅಂದರೆ ನೀನು ಮಾಡಿದ ಕೆಲಸ ತುಂಬ ಸೊಗಸಾಗಿತ್ತು, ಅದ್ಭುತವಾಗಿತ್ತು ಅಂತ. ವೆಲ್ ಡನ್, ನೀನು ಮಾಡಿದ ಕೆಲಸ ತುಂಬ ವೆಲ್ ಅಂದರೆ ತುಂಬ ಚೆನ್ನಾಗಿ ಮನೋಜ್ಞವಾಗಿತ್ತು ಅನ್ನೋ ಮೀನಿಂಗನ್ನು ಕೊಡ್ತದೆ. ಸೊ ಇಲ್ಲಿ ನಾವ್ಯಾಗಲೂ ಕೂಡ ಏನಕ್ಕೆ ಬಳಸ್ತೀವಿ ಅಂತ ಆಲ್ರೆಡಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಅಂದರೆ ವರ್ಬ್ ಅಥವಾ ಅಡ್ಜೆಕ್ಟಿವ್ ಅಥವಾ ಇನ್ನೊಂದು ಅಡ್ವರ್ಬ್ನ ಕೆಲಸ ಹೇಗೆ ನಡೀತು, ಹೇಗೆ ನಡೀತಾ ಇತ್ತು, ಹೇಗೆ ನಡೀತಿದೆ, ಹೇಗೆ ನಡೆಯಲಿದೆ ಅನ್ನೋ ಒಟ್ಟಾರೆ ಮ್ಯಾನರನ್ನು ತೋರಿಸ್ಲಿಕ್ಕೆ, ವೇ ಆಫ್ ಹ್ಯಾಪನಿಂಗನ್ನು ತೋರಿಸ್ಲಿಕ್ಕೆ ಬಳಸುವಂಥ ಪದಗಳಾಗಿರ್ತವೆ. ಯಾವುದು? ಅಡ್ವರ್ಬ್ ಅಂತಂದರೆ ಕನ್ನಡದಲ್ಲಿ ಕ್ರಿಯಾವಿಶೇಷಣ ಅಂತ ಕರಿತೀವಿ. ಕ್ರಿಯಾವಿಶೇಷಣ ಅಂದರೆ ಕ್ರಿಯೆ ಹೇಗೆ ನಡೀತು, ಆ ಕ್ರಿಯೆಯ ವಿಶೇಷತೆ ಏನು, ಅಂದರೆ ಯಾವ ಸ್ವರೂಪದಲ್ಲಿ ಕ್ರಿಯೆ ನಡೀತು ಅನ್ನೋದನ್ನು ತೋರಿಸುವಂತಹ ಉದ್ದೇಶಕ್ಕಾಗಿ ಈ ವರ್ಡ್ಸನ್ನು ಬಳಸ್ತೀವಿ. ಇಲ್ಲಿ ಇಷ್ಟೊಂದು ಎಕ್ಸಾಂಪಲ್ಸ್ ನೋಡಿದಾಗ ನಮಗೆ ಬರ್ತಕ್ಕಂಥ ಎರಡು ಮೈನ್ ಪಾಯಿಂಟ್, ಈ ಲೆಸನ್ನ ಬೋನಸ್ ಪಾಯಿಂಟ್ ಅಂದರೂ ಕೂಡ ತಪ್ಪಾಗಲ್ಲ. ಏನಂತ, ನಾರ್ಮಲಿ ಇಟ್ ಕಮ್ಸ್ ಆಫ್ಟರ್ ಎ ವರ್ಡ್. ನೋಡಿ, ಇಲ್ಲಿಂದ ಇಲ್ಲಿವರೆಗೂ ನೋಡ್ಕೊಂಡು ಬನ್ನಿ. ಈಸಿಲಿ, ಫಾಸ್ಟ್ಲಿ, ಬ್ಯೂಟಿಫುಲಿ, ಮೆಲೋಡಿಯಸ್ಲಿ, ಹೋಮ್, ಮತ್ತು ನೀಟ್ಲಿ, ವೆಲ್. ಈ ಲಾಸ್ಟ್ ಸೆಂಟೆನ್ಸ್ ಬಿಟ್ಕೊಂಡ್ರೆ ಇದು ಇಂಗ್ಲೀಷ್ನಲ್ಲಿ ಎಲ್ಲ ಚಾಪ್ಟರ್ಗಳಲ್ಲೂ ಕೂಡ ಎಕ್ಸೆಪ್ಷನ್ ಕೇಸ್ ಅಂತ ಬರುತ್ತೆ. ಆ ರೀತಿ ಇದು ಕೂಡ ಒಂದು. ಬಟ್ ಈ 6 ಸೆಂಟೆನ್ಸ್ಗಳಲ್ಲಿ ಏನಾಗಿದೆ, ಇಟ್ ಕಮ್ಸ್ ನ್ಯಾಚುರಲಿ ಅಟ್ ದ ಎಂಡ್ ಆಫ್ ದ ಸೆಂಟೆನ್ಸ್ ಆಫ್ಟರ್ ದ ವರ್ಬ್ ಆದ್ಮೇಲೆ ಬರ್ತವೆ. ಕೆಲವೊಮ್ಮೆ ಇಮಿಡಿಯೇಟ್ಲಿ ಬರ್ತದೆ, ಮಧ್ಯೆ ಒಂದು ಆಬ್ಜೆಕ್ಟ್ ಇಲ್ಲ ಅಂತಂದರೆ, ಅಥವಾ ನಾರ್ಮಲ್ ಆಗಿ ನೋಡಿ ವರ್ಬ್ ಎಲ್ಲಿ ಬಳಸಿರ್ತೀವಿ, ವರ್ಬ್ ಪಕ್ಕದಲ್ಲೇ ಬಳಸಿರ್ತೀವಿ ಸಹಜವಾಗಿ. ರನ್ ಫಾಸ್ಟ್ಲಿ, ಡ್ಯಾನ್ಸಸ್ ಬ್ಯೂಟಿಫುಲಿ, ಸ್ಯಾಂಗ್ ಮೆಲೋಡಿಯಸ್ಲಿ, ವೆಂಟ್ ಹೋಮ್, ಡನ್ ನೀಟ್ಲಿ. ಆದರೆ ಆಫ್ಟರ್ ದ ವರ್ಬ್ ನ್ಯಾಚುರಲಿ ದೇ ಕಮ್. ಆದರೆ ಅಡ್ಜೆಕ್ಟಿವ್ ಜೊತೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಅಡ್ಜೆಕ್ಟಿವ್ಸಲ್ಲಿ ಏನಾಗುತ್ತೆ, ಫೀಚರ್ಸ್ ಆಫ್ ದ ಅಡ್ಜೆಕ್ಟಿವ್ಸ್ ಅಂತ ನೋಡ್ಲಿಕ್ಕೆ ಹೋದಾಗ ಆಲ್ ಅಡ್ಜೆಕ್ಟಿವ್ಸ್ ಕಮ್ ಬಿಫೋರ್ ದ ನೌನ್ಸ್ because they are describing the nouns. Here these are describing verbs as coming after the verbs. ಅಂದರೆ ವರ್ಬ್ಸ್ ಆದಮೇಲೆ ಬರ್ತವೆ ಅಡ್ವರ್ಬ್, ನೌನ್ಗೂ ಮೊದಲೇ ಬರ್ತದೆ ಅಡ್ಜೆಕ್ಟಿವ್. ಆಯಿತಾ? ಜೊತೆಗೆ ಇನ್ನೊಂದೇನು, ಹೇಗೆ ಒಂದು ಸೆಂಟೆನ್ಸಲ್ಲಿ ಗಿವನ್ ಸೆಂಟೆನ್ಸಲ್ಲಿ ನಾವು ಪತ್ತೆ ಹಚ್ಚೋದು ಹೇಗೆ, ಇದು ಅಡ್ಜೆಕ್ಟಿವ್ನ ಅಥವಾ ಅಡ್ವರ್ಬ್ ಅನ್ನೋದನ್ನು ಪತ್ತೆ ಹಚ್ಚಲಿಕ್ಕೆ ಒಂದು ಹಿಂಟ್ ಏನಪ್ಪ ಅಂದರೆ, ಇಲ್ಲಿ ನೋಡಿ, ಆಲ್ಮೋಸ್ಟ್ ಆಲ್ ಅಡ್ವರ್ಬ್ಸ್ ಎಂಡೆಡ್ ವಿತ್ LY. ಅಂದರೆ ನೋಡಿ, LY ಇಂದನೇ ಎಂಡ್ ಆಗುತ್ತೆ. ಕೆಲವೊಂದು ಫಾರ್ಮೇಷನಲ್ಲಿ ಡಬಲ್ ಇರ್ತದೆ. ಕೇರ್ಫುಲ್ಲಿ, ಕೇರ್ಲೆಸ್ಲಿ ಅಂತ ಬಳಸಿರೋದು. ಈಗ ನೀವು ಸ್ಲೋಲಿ, ಹ್ಯಾಪಿಲಿ, ಕ್ವಿಕ್ಲಿ, ಸಡನ್ಲಿ ಎಲ್ಲ ವರ್ಡ್ಸನ್ನು ನೋಡ್ಕೊಂಡು ಬನ್ನಿ. ನಾನು ನೋಡಿದ್ರೆ 90% ಆಫ್ ದ ಅಡ್ವರ್ಬ್ಸ್ ಮೋಸ್ಟ್ಲಿ ಎಂಡೆಡ್ ವಿತ್ LY. ಕೆಲವೊಮ್ಮೆ ಈ ರೀತಿ ಬರ್ತವೆ, ವೆಲ್, ಹೋಮ್, ಇವೆಲ್ಲ ಸಮ್ ಎಕ್ಸೆಪ್ಷನ್ ಕೇಸ್ಗಳು. ನೀವು ಅಡ್ವಾನ್ಸ್ ಲೆವೆಲನ್ನು
ಪಾಠಗಳಲ್ಲಿ ಅದನ್ನು ಮತ್ತೊಂದಷ್ಟು ಕಲಿಯುವಂಥದ್ದಾಗಿರ್ತದೆ. ಸೊ ರೀಕ್ಯಾಪ್ ಮಾಡಿದ್ರೆ ಅಡ್ವರ್ಬ್ ಈಸ್ ವರ್ಡ್ ಯೂಸಿಂಗ್ ಟು ಅಥವಾ ಕೆಲವೊಬ್ಬರು ಯೂಸ್ ಟು ಅಂತ ಬಳಸ್ತಾರೆ. ಯೂಸಿಂಗ್ ಅಂತ ಯಾಕಂದರೆ ನಾಟ್ ಓನ್ಲಿ ಯೂಸ್ ಮುಂದೆ ಕೂಡ ಕಂಟಿನ್ಯೂಸ್ಲಿ ವಿ ಹ್ಯಾವ್ ಟು ಯೂಸ್, ದಟ್ಸ್ ವೈ ಯೂಸಿಂಗ್ ಅಂತಲೇ ಬಳಸ್ತಾರೆ ನಾನು. ಸೊ ಬಳಸಲಾಗ್ತಿದೆ ಈ ಪದವನ್ನು ಏನಕ್ಕೆ ಅಂದರೆ ಟು ಕ್ವಾಲಿಫೈ ಎವರ್ ಆರ್ ಅನದರ್ ಅಡ್ವರ್ಬ್ ಆರ್ ಅನ್ ಅಡ್ಜೆಕ್ಟಿವ್ನ ನಾವು ಕ್ವಾಲಿಫೈ ಮಾಡಲಿಕ್ಕೆ ಬಳಸ್ತೇವೆ ಈ ರೀತಿ. ಸೊ ಇನ್ನೊಂದಷ್ಟು ಉದಾಹರಣೆಗಳನ್ನ ನಾನೇ ಕೊಡೋದಕ್ಕಿಂತ, ಈ ವಿಡಿಯೋ ಲೆಂತ್ ಮಾಡೋದಕ್ಕಿಂತ ಈಗ ಏನು ಸಮಯ ಅಂತಂದರೆ ಇಟ್ ಈಸ್ ಅಗೈನ್ ಇಟ್ ಡಸಂಟ್ ಮೀನ್ ಟಾಟಾ, ಇಟ್ ಮೀನ್ಸ್ ಟು ಟೇಕ್ ಆ್ಯಕ್ಷನ್, ಟು ಬಿಕಮ್ ಆ್ಯಕ್ಷನ್ ಟೇಕರ್. ನಾವು ಯಾವುದೇ ಒಂದನ್ನು ಕೇಳಿ ಬಿಟ್ಟುಬಿಟ್ರೆ ಇಷ್ಟೇನಾ ಸುಮ್ಮನಿರೋದಕ್ಕಿಂತ ಹೇಗಾಗ್ಬೋದು ನಾನೇ ಟ್ರೈ ಮಾಡಿದ್ರೆ. ಒಂದು ಪ್ರಾವರ್ಬ್ ಬೀಳುತ್ತೆ, ಇಫ್ ವಿ ಟ್ರೈ ಎವ್ರಿಥಿಂಗ್ ಶುಡ್ ಕಮ್ ಟುವರ್ಡ್ಸ್ ಅಸ್, ಇಫ್ ವಿ ಡೋಂಟ್ ಟ್ರೈ ಡಸಂಟ್ ಕಮ್ ಟು ಅಸ್. ನಾವು ಪ್ರಯತ್ನನೇ ಮಾಡಲಿಲ್ಲ, ಆ್ಯಕ್ಷನ್ ಟೇಕರ್ ಆಗಲಿಲ್ಲ ಅಂದರೆ ಏನೂ ಬರೋಲ್ಲ. ಹಾಗಾಗಿ ನಾವು ಇಫ್ ವಿ ಟೇಕ್ ಆ್ಯಕ್ಷನ್ ಇಮಿಡಿಯೇಟ್ಲಿ ಡೆಫಿನೆಟ್ಲಿ ವಿ ಕ್ಯಾನ್ ಗೋ ಗ್ರ್ಯಾಜುವಲಿ ಟುವರ್ಡ್ಸ್ ಬಿಕಮಿಂಗ್ ದ ಫ್ಲೂಯೆಂಟ್, ನಾಟ್ ಓನ್ಲಿ ಇನ್ ಇಂಗ್ಲೀಷ್, ಇನ್ ಎನಿಥಿಂಗ್. ಆ್ಯಕ್ಷನ್ ಟೇಕಿಂಗ್ ಮಾಡ್ತಾ ನೀವು ಒಂದಷ್ಟು ಕಾಮೆಂಟ್ಸಲ್ಲೋ ಅಥವಾ ನಿಮ್ಗೆ ಎಲ್ಲಿ ಸಮಯ ಸಿಗುತ್ತೋ ಅಲ್ಲಿ ಒಂದಷ್ಟು ಇಂತಹ ಸೆಂಟೆನ್ಸ್ಗಳನ್ನು ಫ್ರೇಮ್ ಮಾಡ್ತಾ ಹೋದರೆ ಅಲ್ಲಿ ನಿಮಗೆ ಈಸಿಯಾಗಿ ಹೇಗೆಲ್ಲ ಬಳಕೆ ಆಗ್ತವೆ ಅಥವಾ ನಾನು ಕೂಡ ಹೇಗೆ ಬಳಸ್ಬೋದು ಅನ್ನೋದು ಪ್ರಾಕ್ಟಿಕಲಿ ಯು ಕ್ಯಾನ್ ಅಡಾಪ್ಟ್ ಯುವರ್ ಸೆಲ್ಫ್. ಸೊ ಜೊತೆಗೆ ಥ್ಯಾಂಕ್ಸ್ ಫಾರ್ ವೈ ಐ ಆಮ್ ವಿಲ್ಲಿಂಗ್ಲಿ ಹಾರ್ಟ್ಫುಲಿ ಥ್ಯಾಂಕಿಂಗ್ ಯು ಫಾರ್ SLSWF means thank you for subscribing, liking, sharing, watching as well as following. Okay, thank you. Until my next videos, keep learning with willing mind. Okay, bye.